ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನಾನು ಎಲ್ಲಿ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಾಗಿದೆ ಅಂತ ಅನಿಸುತ್ತೆ. ನಾನು ಇವಾಗ ಮೈಸೂರಲ್ಲಿರೋ ಅಂಥದ್ದು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ಅಣ್ಣನ ಮನೆಯಲ್ಲಿ ಇದ್ದೀನಿ. ಇದು ಚಿಕ್ಕ ಅಣ್ಣನ ಮನೆ. ಮಾತಾಡ್ಸಲ್ವಾ ಅದು ಹೇಳೋದು ಹೋಗಿತ್ತಲ್ಲ ಪೂಜೆಗಿರೋದು ನೋಡು. ಇಲ್ಲ ಚೆನ್ನಾಯ್ತಲ್ಲ. ಹೌದು, ಹೆಂಗೆ ಮಾಡೋದು? ಹಾಂ, ಅದನ್ನೇನ ಇರೋದು. ಹಾಂ, ಇಲ್ಲ ಮಾಡ್ಕೊಂಡ್ಬರೋಣ. ಅಮ್ಮ ಜ್ವರ ಬಿಟ್ವಾ? ಜ್ವರ ಬಿಟ್ವಾ? ಸ್ನಾನ ಮಾಡ್ಕೊಂಡ? ಮತ್ತೆ ಯಾಕೆ ಮಾತಾಡ್ತಿಲ್ಲ? ಊರಿಗೆ ಬಂದೆ. ಎಂತ ಗಮ್ಮ ಹಾಕ್ತೀಯ? ಊರಿಗಿಡ್ತಾಳ ಅಂತಂದ್ರೆ ಗಮ್ಮ ಹಾಕ್ಬೇಕು. ಊರಿಗೆ ಬಾ ಅಂತ ಹೇಳ್ದೆ. ಮಾತಾಡ್ಸಲ್ಲ? ಗೇಮ್ ಅವನು ಗೇಮಿಂದ್ರಲ್ಲಿ ಮುಳುಕೊಂಬಿಟ್ಟ ಅವನು. ಈಗ ಮಾತಾಡ್ಸ್ತಾವ. ಇಲ್ಲಿ ನೋಡು ಏನದು ತುಷ ಏನೋ ಆಗ್ತಾನೆ. ಏನದು ಡೆವಿಲ್? ಸಾಕ ಬೇಕಾ ಸಾಕ ಇಲ್ಲ ಸಾಕ. ಗುಂಡಮ್ಮ ಗೊತ್ತಿಲ್ಲ. ಇದನ್ನೇ ನೀನು ತೋರಿಸ್ತೀನಿ ಅಂತ ತೋರಿಸ್ತಿದ್ದೀವಿ. ಈಗ ವಿಡಿಯೋಗೆ ಲೈಕ್ ಕೊಡ್ತೀಯಾ ನನ್ನ ವಿಡಿಯೋಗೆ? ಬಸ್ ಇರ್ತೀನಿ ನಾನು. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಮಾಡಿ. ಹಾಯ್ ಹಾಯ್ ಹಲೋ ಹಾಯ್ ಹಾಯ್ ಮಾಡಿ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ ಎಲ್ಲರೂ? ಅನ್ನು ಮಾತಾಡಮ್ಮ. ಮಾತಾಡಲ್ಲ, ಬೇಜಾರು ಮಾಡ್ಕೊತಾರಲ್ಲ. ಫೋಟೋ ತಗೊಳಮ್ಮ. ಅನ್ನಪೂರ್ಣ ಸದಾಪೂರ್ಣ ಅದ್ರಾಗ ಮಾಡೋದು ವಾಯ್ಸ್ ಕೇಸ್ ಹೇಳಲ್ಲ ನನ್ನ ಮೊಬೈಲಾಗಿ. ಹೇಳಿ. ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ನಾವೆಲ್ಲರೂ ಹೋಗೋದಕ್ಕೆ ರೆಡಿ ಆಗ್ತಾ ಇರೋಂಥದ್ದು. ನಾವು ಆಲ್ರೆಡಿ ರೆಡಿಯಾಗಿ ನಾನು ನನ್ನ ಮಗಳು ಚಿಕ್ಕಣ್ಣನ ಮನೆಯಲ್ಲಿ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಇವರೇನೋ ರೆಡಿ ಆಗ್ತಾನೆ ಇದ್ರು. ಇನ್ನು ಟೈಮ್ ಇತ್ತು. ಶ್ರೀರಂಗಪಟ್ಟಣದಲ್ಲಿ ಹರಿಯುತ್ತಲ್ಲ ನೀರು, ಕಾವೇರಿ ನೀರು ಹರಿಯುತ್ತಲ್ಲ, ಅಲ್ಲಿ ಒಂದು ಪಿತೃಪಕ್ಷನ ಪೂಜೆ ಮಾಡಿಸೋ ಅಂಥದ್ದು. ಎಲ್ಲರೂ ಕೂಡ ಅಲ್ಲೇ ಬಂದು ಪೂಜೆ ಮಾಡೋ ಅಂಥದ್ದು. ಅಲ್ಲಿ ತುಂಬ ಶ್ರೇಷ್ಠವಾದ ಒಂದು ಇದು ಜಾಗ ಅಂತಂದರೆ ಅಲ್ಲಿ ಹರಿಯೋ ನೀರು ಯಾವುದಿದೆ, ಕಾವೇರಿ ನೀರು. ಹಾಗಾಗಿ ಅಲ್ಲಿ ಯಾರು ಡೆತ್ ಆಗಿರ್ತಾರೆ, ತೀರ್ಕೊಂಡು ಹೋಗಿರ್ತಾರೆ ನೋಡಿ, ಅವ್ರಿಗೆ 6 ತಿಂಗಳದು, ವರ್ಷದ್ದು ಈ ಥರದೊಂದು ಪೂಜೆ ಅಂತ ಏನು ಮಾಡ್ತಾರಲ್ವ, ಅದಕ್ಕೆ ಅವರು ಪೂಜೆ ಅವ್ರ ಹೆಸರು ಮೇಲೆ ಪೂಜೆ ಮಾಡಿಸಿದರೆ ಅಂದರೆ ಅವರಿಗೆ ಒಳ್ಳೆಯದಾಗುತ್ತೆ, ಅಂದರೆ ಅವರಿಗೆ ಮುಕ್ತಿ ಸಿಗುತ್ತೆ, ಅವರು ಅಂತರದಲ್ಲಿ ಇರೋದಿಲ್ಲ, ಅವರ ಆತ್ಮಗಳಿಗೆ ಒಂದು ನೆಮ್ಮದಿ ಸಿಗುತ್ತೆ, ಯಾವುದೇ ಥರದ ತೊಂದರೆಗಳು ಅಂದರೆ ನಮಗೂ ಕೂಡ ಆಗೋದಿಲ್ಲ, ಅವ್ರಿಗೂ ಕೂಡ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ, ಎಲ್ಲರ ನಂಬಿಕೆ. ಹಂಗಾಗಿ ಆ ಒಂದು ಪೂಜೆನ ಆ ಒಂದು ಇದರಲ್ಲಿ ಶ್ರೀರಂಗಪಟ್ಟಣದಲ್ಲೇ ಮಾಡುವಂಥದ್ದು. ಹಾಗಾಗಿ ನಾವು ಕೂಡ ಅಲ್ಲೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಾಡಿ ಆಮೇಲೆ ಮನೆಯಲ್ಲಿ ಬಂದು ಹಿರಿಯರ
ಥರ ಒಂದು ಫೋಟೋ ಇಟ್ಟು ಪೂಜೆ ಮಾಡೋ ಅಂಥ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ. ಹೀಗಾಗಿ ಇವತ್ತು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹೇಳು ಅನ್ನಪೂರ್ಣಿ ತರಿಸ್ಕೊಂಡು ಆಮೇಲೆ ಹೇಳಮ್ಮ. ಇಲ್ಲ ನಮ್ಮ ಅಪ್ಪಾಜಿಯವರು ತುಂಬ ಚೆನ್ನಾಗಿ ಸಾಕಿದಂಥದ್ದು, ನಮ್ಮನ್ನೆಲ್ಲರನ್ನೂ ಕೂಡ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಸಾಕಿದಂಥದ್ದು. ಇವತ್ತು 6 ತಿಂಗಳದವರೆಗೆ ಒಂದು ಪಿತೃಪಕ್ಷದ ಒಂದು ಪೂಜೆ ಅಂದರೆ ನಮಗೆ ತುಂಬ ಬೇಜಾರನ್ನೇ ಆಗ್ತಾಯಿದೆ. ಅಲ್ಲ, ಪಿತೃಪಕ್ಷ ಪೂಜೆ ಮಾಡೋದಕ್ಕೆ ಬೇಜಾರಲ್ಲ, ಬಟ್ ಆದರೆ 6 ತಿಂಗಳು ಹಿಂಚೆ ಅವರು ಇದ್ದರು. ಸದ್ಯ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ ಅನ್ನೋದು ನಮ್ಮ ಒಂದು ಹಾರೈಸ್ತಾ ಇದ್ದೀವಿ ನಾವು ಅವರಿಗೆ. ಬಟ್ ಆದರೆ ಏನು ಮಾಡೋದು, ವಯಸ್ಸಾಗಿತ್ತು, ಏಜ್ ಆಗಿತ್ತು, ಇನ್ನೂ ಸ್ವಲ್ಪ ದಿನ ಇರಲಿ ಅನ್ನೋದು ನಮಗೂ ಕೂಡ ಆಸೆ ಇತ್ತು. ನಮ್ಮ ಅಪ್ಪಾಜಿಯವರು ಇದಕ್ಕಿದ್ದಂಗೆ ಈ ಥರ ಆಗೋಗಿ 6 ತಿಂಗಳಿಂದ ಇದ್ದಂಥ ಮನುಷ್ಯ ಈಗಿಲ್ಲ. ನಂತರ ಅಕ್ಕ ಬಂದಿರಿ ನಾನು ಇವನು ನಮ್ಮ ಅಣ್ಣನ ಮಗ 3 ಚಿಕ್ಕವನು, ಯಾವಾಗಲೂ ಹಿಂಗೇನೆ ಮಾತಾಡ್ತಾ ಇರ್ತಾನೆ. ಆಟ ಆಡುವಾಗ ಅವನು ಗಲಾಟೆ ಜಾಸ್ತಿ, ಆಟ ಆಡೋದು, ಮಾತಾಡೋದು, ಸ್ವಲ್ಪ ಜೋರು ಬಾಯಿ. ನನ್ನ ಮಗಳಿಗೆ ಈ ಥರದೇ ಒಂದು ಯಾವಾಗಲೂ ಮನೆ ತುಂಬಿ ಇರಬೇಕು, ಯಾವಾಗಲೂ ಹೇಳ್ತೀನಲ್ವಾ. ಈಗ ಮಿಕ್ಸು 1-1.5 kg ತರಕಾರಿ ಎಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಒಂದು ಬಿಟ್ಟು ಆಯ್ತಾ? ಯಾಕೆ ಇಳಿತ್ಯಾ? ಏನು ಇವರು ಬಂದು ನಮ್ಮ ದೊಡ್ಡಣ್ಣ, ಆ ಕಡೆಯಿಂದ ಅವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ. ಈ ಕಡೆಯಿಂದ ಇವರು ಕೂಡ ಬಂದಿರೋಂಥದ್ದು. ಇಬ್ಬರು ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರಂಥದ್ದು. ಈಗ ಕಾರ್ಡೋರ್ ತೆಗಿತಾ ಇರೋಂಥದ್ದು ಅವನು ಚಿಕ್ಕಣ್ಣನ ದೊಡ್ಡ ಮಗ. ನೀವು ನೋಡಿದಿರಲ್ವ ಹಿಂದಿನ ವ್ಲಾಗಲ್ಲಿ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಹರಿಯೋ ಒಂದು ಕಾವೇರಿ ನೀರೇನಿದೆ, ನದಿ ಏನಿದೆ, ಅಲ್ಲಿ ಒಂದು ಪಿತೃಪಕ್ಷದ ಒಂದು ಪೂಜೆ ಇಟ್ಕೊಂಡಿರೋಂಥದ್ದು ಫ್ರೆಂಡ್ಸ್. ಪೂಜೆಗೆ ಸ್ವಲ್ಪ ತರಕಾರಿ ತೊಗೋಬೇಕು ಅಂತ ಹೇಳಿದರು, ಹಾಗಾಗಿ ಕಾರ್ನ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ, ತರಕಾರಿ ತಗೊಂಡ್ವಿ.
ಫ್ರೆಂಡ್ಸ್, ಈ ನೀರು ಏನು ಹರಿತಾ ಇದೆ ಅಲ್ವಾ, ನೀರು ಕಾವೇರಿ ನೀರು, ಅಂದರೆ ಕಾವೇರಿ ನದಿ ಅಂತ ಹೇಳ್ತಾರಲ್ವ, ಇದೇ ಕಾವೇರಿ ನದಿ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನೀರು ಹರ್ಕೊಂಡು ಹೋಗೋಂಥದ್ದು. ಇಲ್ಲೇ ಎಲ್ಲರೂ ಬಂದಿರೋಂಥದ್ದೆಲ್ಲ ಪಿತೃಪಕ್ಷ ಪೂಜೆ ಮಾಡೋಂತಾರೆ. ಇಷ್ಟೊಂದು ಜನ ಇಲ್ಲಿರೋಂಥದ್ದು. ಇನ್ನೊಂದು ರೀಲ್ಸ್ ಮಾಡಾಕ್ತೀಯಾ? ಶ್ರಾದ್ದ ಮಾಡೋದು ಪಿಂಡ ಪ್ರದಾನ ಅಂತಾರಲ್ಲ. ಇವತ್ತು ತುಂಬ ವಿಶೇಷವಾದ ದಿನ ಫ್ರೆಂಡ್ಸ್. ಹಂಗಾಗಿ ಎಲ್ಲರೂ ಕೂಡ ಏನು ಅವರು ಒಂದು ಮನೆಯಲ್ಲಿ ಆಗಿರುತ್ತಂತ ಒಂದು ಇದು ಘಟನೆ ಏನಿದೆಯಲ್ವಾ, ಒಂದು ಬ್ಯಾಡ್ ಘಟನೆ, ಆ ಒಂದು ಪೂಜೆ ಅವ್ರಿಗೋಸ್ಕರ ಮಾಡಿರೋಂಥ ಒಂದು ಪೂಜೆನ ಇಲ್ಲಿ ಬಂದು ಪಿತೃಪಕ್ಷ ಪೂಜೆ ಅಂತ ಎಲ್ಲರೂ ಕೂಡ ಬಂದಿರೋದಕ್ಕೆ. ಏನು ಮಾಡ್ಬೇಕು ವರ್ಷಕ್ಕಿದ್ದಿ ಪಿಂಡ ಪ್ರಧಾನ ತೊಟ್ಟೋದ್ರೆ ಹಂಗೆ ಹೆಂಗೆ అందరూ కూడా దక్షిణ పెట్టుకొని నమస్కారం పెట్టుకోండి. తర్వాత నేను చెప్పిన పసుపు కుంకుమ అక్షంతలు పువ్వులు చుట్టూ ఆ సైడ్ పెట్టి ಓಂ ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ಹೃದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మయే. ಕರ್ತರಂ ಕೇಶವಾಯ ಸ್ವಾಹ. ನಾರಾಯಣಾಯ ಸ್ವಾಹ. ಮಾನವಾಯ ಸ್ವಾಹ. ಗೋವಿಂದಾಭ್ಯೋ ನಮಃ. ಕೆಳಗಡೆ ತಲೆ ಮೇಲೆ ಅಕ್ಷರ ಪವಿತ್ರವಾಣಿ ಅಪವಿತ್ರ ಪವಿತ್ರವಾಸಾಂಗ ಯಸ್ಮೇತ್ ಪುಂಡರೀಕಾಕ್ಷ ಸಮಾಭ್ಯಂತರ ಶುಚರ ಶುಚಿ. ಕೇಳ್ಕೋಬೇಕು. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಆದ್ಯಶ್ರೀ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣು ಪರಾಜ್ಞೇಯ ಪ್ರವರ್ತ ಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರ್ದ್ರೆ ಶ್ರೀಹರಿ ಶ್ವೇತ ವರಾಹಕಲ್ಪೆ ವೈವಸ್ವತ ವಂತರೆ ಕಲಿಯುಗೆ
प्रथमपादे जम्बुद्वीपे भारतवर्षे भरतखण्डे दण्डकारण्ये गोदावर्या अस्मिन् वर्तमानेन व्यावहारिके चान्द्रमानेन प्रभावादि षष्ठे संवत्सराणां मध्ये श्रीमतो मंगलकर क्रोधिनाम संवत्सरे भाद्रपदमासे दक्षिणायने वर्ष ऋतुः वासरस्तु विशेषेण विशिष्टाय अस्यां पुण्यतिथौ उपास्ता समस्त दुरितक्षय द्वारा गृहदेवता मनोरञ्जने प्रीत्यर्थ मम गोत्रोद्भवस्य यजमानस्याः मनेली दोड्डोरु वृषभराशि मृगशिर नक्षत्रो जाताय धर्मकान्ताय पत्नी नागाम्बिका नमन्नीः रुद्रा नक्षत्र धर्मराजो नक्षत्रो जाताय रोहिणी नक्षत्राः चित्राजो जाताय स्वामी कीर्ति नारायण नमस्याः गौतम नमस्याः कलावती नमस्याः विराज नमस्याः स्वाति नमस्ते इल्मस्माका सहकुटुम्बा क्षेम धैर्य विजय वीर्य अभय आयो आरोग्य ऐश्वर्य अभिवृद्धि धर्म अर्थ काम मोक्ष चतुर्विध फलपुरुष सिद्धिरस्तु उत्तर सन्मंगल भवन्तु ब्रुवन्तु मम कुटुंब कालाद सर्वपितृ देवता आत्मसंतृप्ति करणार्थिके आदिरंगनाथ देवालय समीप कावेरी नदी तीरे गुरु आचार्य ब्राह्मण कलशाराधना पिंड प्रदान विघ्नराजाय नमः धूम्रकेतवे नमः गणाध्यक्षाय नमः कपिलाय नमः कर्णिकाय नमः लंबोदराय नमः विशालाक्षाय नमः गणाध्यक्षाय नमः ಕುಡಿಯಲ್ಲ ಇಸ್ಕೊಂಡಿ ಕುಡಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇಲ್ಲಿ ಪಿತೃಪಕ್ಷದ ಒಂದು ಪೂಜೆ ಮಾಡಿದ್ವಿ. ಏನು ಕಾವೇರಿ ನದಿಯಲ್ಲಿ ಏನು ನಾವು ಪೂಜೆ ಮಾಡಬೇಕಾಗಿತ್ತು ನೋಡಿ, ಅದು ಒಂದು ಶ್ರೇಷ್ಠವಾದ ಒಂದು ಪೂಜೆ. ಶ್ರೇಷ್ಠವಾದ ನೀರಿನೊಂದಿಗೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಅಲ್ಲಿ ಈ ಥರದೊಂದು ಪೂಜೆ ಮಾಡ್ತಾರಲ್ವ, ನಾವು ಕೂಡ ಮಾಡಿದ್ದಾಯಿತು. ಇವಾಗ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮ ತುಂಟಾಟ ಆಡ್ತಾ ಇದ್ದಾನೆ. ನಾನು ಜಾಸ್ತಿ ಒಂಥರ ಆ ಕಡೆ ಈ ಕಡೆ ವೆಹಿಕಲ್ಸ್ದು ಕೊರ್ಕೊರೋನ ಸೌಂಡಿಗೆ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಹಂಗಾಗಿ ಈಗ ಸ್ವಲ್ಪ ಆ್ಯಕ್ಟಿವ್ ಆದ ನಮ್ಮ ಅಮ್ಮ ಚಿಕ್ಕವನು. ನಮ್ಮ ಅಣ್ಣನ ಮಗ ಮೂರನೇವನು ಜಾಸ್ತಿ ತಲೆಹರಟೆ ಅಂದರೆ ಮಾತಾಡ್ತಾ ಇರ್ತಾನೆ, ತುಂಟಾಟ ಆಡ್ತಾ ಇರ್ತಾನೆ. ಅವ್ರ ಅಣ್ಣನ ಜೊತೆಗೆ ಎರಡನೇ ಅಣ್ಣನ ಜೊತೆ ಜಾಸ್ತಿ ಜಗಳ ಆಡ್ತಾ ಇರ್ತಾನೆ, ಕಿತ್ತಾಟ ಆಡ್ತಾ ಇರ್ತಾನೆ. ಬಟ್ ಆದರೆ ಅದನ್ನು ಹಾಕೋದಕ್ಕೆ ಇನ್ನೊಂದ್ಸಲ ಹಾಕಿದ್ರೆ ಫ್ರೀ ಆಗಿದ್ದಾಗ ಆದರೂ ನೀಟಾಗಿ ಅವನ ಒಂದು ತುಂಟಾಟಗಳನ್ನೂ ಕೂಡ ಕ್ಯಾಪ್ಚರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾವು ಮತ್ತೆ ತಿರ್ಗಾ ಮೈಸೂರಿಗೆ ಹೊರಟ್ವಿ ನಾವು. ಅಂದರೆ ನಮ್ಮ ಅಪ್ಪಾಜಿಯವರು ತುಂಬ ಚೆನ್ನಾಗೇ ನಮ್ಮನ್ನು ಸಾಕಿದಂಥದ್ದು. ಬಟ್ ಆದರೆ 6 ತಿಂಗಳು ಇಂಚೆ ಇದ್ದರು. ಬಟ್ ಆದರೆ ಈಗ ಇಲ್ಲ. ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಪ್ರತಿ ಸಲವೂ ನೀವು ಯಾವಾಗಲೂ ಗೋಳಿಂದೆ ಆಗ್ತೀರಾ ಅಂತ ಹೇಳ್ತೀರಾ. ಅದಕ್ಕೆ ನಾನು ಅವಳನ್ನು ಕಂಟ್ರೋಲ್ ಮಾಡ್ಕೊಂಡು ನಾನಿವಾಗ ಇದನ್ನು ಹೇಳ್ತಾ ಇರೋಂಥದ್ದು. ಅವರ ವಿಷಯ ಮಾತಾಡಿದರೆ, ಅಪ್ಪ ಅಮ್ಮನ ವಿಷಯ ಮಾತಾಡಿದ್ರೇ ನನಗೆ ಈಗ ಸಂಕಟ ಬರೋ ಅಂಥದ್ದು ಇದೆ. ಜಾಸ್ತಿ ಹೇಳೋದಕ್ಕೂ ಆಗೋಲ್ಲ. ಬಟ್ ಆದರೆ ಇವತ್ತು ಪಿತೃಪಕ್ಷ ಇರೋದ್ರಿಂದ ಅವ್ರ ಬಗ್ಗೆನೇ ಮಾತಾಡಬೇಕು.
ಹಂಗಾಗಿ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೂ ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ 6 ತಿಂಗಳಿಂಚೆ ಇದ್ದಂಥ ಮನುಷ್ಯ ಈಗಿಲ್ಲ ಅಂತಂದರೆ ಅಂಥದ್ದೇನೂ ಆಗಿರಲಿಲ್ಲ. ದಿಢೀರಂತ ಒಂದು ಕೆಟ್ಟ ಒಂದು ಇದು ದಿಢೀರಂತ ನಾವು ಅಪ್ಪಾಜಿನ ಇಲ್ದಂಗೆ ಹಾಕ್ಬಿಡ್ತು. ಬಟ್ ಆದರೆ ಅದೊಂದು ಇದು ಕಾಯಿಲೆ ಅನ್ನೋದೇನಿದೆ ಅದು ಬರದೇ ಇದ್ದಿದ್ರೆ ನಮ್ಮ ಅಪ್ಪಾಜಿಯವ್ರು ಇನ್ನೂ ಇರ್ತಿದ್ರು. ತುಂಬ ಗಟ್ಟಿಮುಟ್ಟಾದ ಮನುಷ್ಯ. ಇಲ್ಲಿಂದ ಈ ಮೈಸೂರಿಂದ ತುಮಕೂರು ಶಿರಾ ಅಂತೇಳಿ ನಮ್ಮನ್ನು ಹುಡ್ಕೊಂಡು ಬರಬೇಡಪ್ಪ ಒಬ್ಬರೇ, ಬರ್ತಾ ನಿನಗೆ ವಯಸ್ಸಾಗ್ತಾಯಿದೆ, ಎಲ್ಲಾದರೂ ಬಿದ್ರತೆ ಅಂದ್ರೂ ಅಂತ ಹೇಳಿದ್ರು ಕೂಡ ಅವರು ಮಕ್ಕಳು ನೋಡ್ತೀನಿ ಮೊಮ್ಮಕ್ಕಳು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಓಡ್ ಬರೋರು ನಮ್ಮ ಅಕ್ಕನ ಮನೆಗೆ ನನ್ನ ಮನೆಗೆ. ಬಟ್ ಆದರೆ ಇವಾಗ ಈ ಮನುಷ್ಯ 6 ತಿಂಗಳಿದ್ದಂಥ ಮನುಷ್ಯ ಇವಾಗ ಇಲ್ಲ. ಸಂಕಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸತಿಗೂ ನೀವು ನಿಮ್ಮದೇ ಗೋಳು ಹೇಳ್ತೀರಾ ಅನ್ನಂಗೆ ಆಗುತ್ತೆ. ಅದನ್ನೇನು ಹೇಳೋದಿಲ್ಲ ಫ್ರೆಂಡ್ಸ್. ಬಟ್ ಆದರೆ ಹೇಳಿದ್ದು ಅಷ್ಟೇ. ಇವತ್ತು ಪಿತೃಪಕ್ಷ ಪೂಜೆ ಆಯಿತು. ಒಳ್ಳೆಯ ಸದ್ಯ ನಮ್ಮ ಅಪ್ಪಾಜಿಯವ್ರಿಗೆ ನಮ್ಮಗೆ ಎಲ್ಲ ಮುಕ್ತಿ ಸಿಕ್ಕಿ ಅವರು ನೆಮ್ಮದಿಯಾಗಿ ಇರಲಿ, ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಕೋರ್ಕೊತೀನಿ ಭಗವಂತನಲ್ಲಿ. ಇವಾಗ ಸಾಯಂಕಾಲದ ಒಂದು ಪೂಜೆ ಇದೆ ಫ್ರೆಂಡ್ಸ್. ಸಾಯಂಕಾಲ ಮನೆಯಲ್ಲಿ ಅವ್ರ ಫೋಟೋ ಎಲ್ಲ ಇಟ್ಟು ಏನಿದೆ ಅಲ್ವಾ ಸ್ವೀಟು ಹಣ್ಣು ಈ ಥರದ್ದೆಲ್ಲ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋ ಅಂಥದ್ದಿದೆ. ಅದನ್ನು ಕೂಡ ಲಾಸ್ಟಿನ ಒಂದು ಇದರಲ್ಲಿ ಎಂಡ್ ಮಾಡಿದ್ದೆ. ಆದ ನಂತರ ಲಾಸ್ಟಲ್ಲಿ ನಾನು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಇವನು ನಮ್ಮಮ್ಮ ಕ್ಯಾಮ್ರಾ ಹಿಡಿದಿರೋದ್ರಿಂದ ಈಗ ಸ್ವಲ್ಪ ಚೇತರಿಸ್ಕೊಂಡು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದಾನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನಿವಾಗ ಬೇರೆ ಮಾತಾಡ್ತೀನಿ. ಅದನ್ನೇ ಮಾತಾಡ್ತಾಯಿದ್ರೆ ನನಗೆ ಸಂಕಟ ಬರುತ್ತೆ, ದುಃಖ ಆಗುತ್ತೆ. ಅದನ್ನೇ ಹೇಳೋದು ಬೇಡ. ಈಗ ನೋಡಿ, ಈಗ ಇವರಿಬ್ಬರು ಅಣ್ಣ ತಮ್ಮಗಳು ಯಾವ ಥರ ಕಿತ್ತಾಡ್ತಾ ಇರೋದೇ ಅವ್ರು ಆಡೋದು ನೋಡೋಕ್ಕೊಂದು ಚೆಂದ. ನನಗಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಆಶನ್ಗೂ ಕೂಡ ಅಷ್ಟೇ, ಏನು ಹೇಳ್ತಾರೆ ಸೌಂದರ್ಯಂಗೂ ಕೂಡ ಅಷ್ಟೇ. ವ್ಯೂವರ್ಸ್ಗೆ ಕೇಳಿದ್ದಕ್ಕೆ ಆಶಾ ಅಂತ ಕರೀಲೋ ಸೌಂದರ್ಯ ಅಂತ ಕರೀಲೋ ಅಂತ ಹೇಳಿದ್ದಕ್ಕೆ ಚಿಟ್ಟು ಅಂತಲೂ ಕರೀಲ ಅಂತ 3 ಹೆಸರು ಆಪ್ಷನ್ ಕೊಟ್ಟಿದ್ದಕ್ಕೆ ಅವ್ರು ಸೌಂದರ್ಯ ಅಂತ ಕರೀರಿ ಅಂತ ಹೇಳಿದರು. ಹಾಗಾಗಿ ಸೌಂದರ್ಯ ಅಂತಲೇ ಅವರಿಗೋಸ್ಕರ ಸೌಂದರ್ಯ ಅಂತಲೇ ನಾನು ಹೆಸರನ್ನ ಮೆನ್ಷನ್ ಮಾಡಿ ಹೇಳ್ತೀನಿ. ಸೌಂದರ್ಯಂಗೆ ನೋಡಿ ಅವಳು ಅವ್ರ ಜೊತೆಗೆ ಜಗಳಾಡ್ತಾಳೋ ಕುಣಿತಾಳೋ ನೆಗಿತಾಳೋ ಅದೆಲ್ಲ ಪ್ರಶ್ನೆ ಬರ್ತಾ ಇಲ್ಲ ಅವಳಿಗೆ. ಅವರು ಎಲ್ಲ ಹಿಂಗೆ ಗಲಗಲ ಅಂತಾರಲ್ಲ, ಮನೆ ತುಂಬ ಜನ ಇದ್ದಾರಲ್ಲ, ಅವಳಿಗೆ ಅದು ಬೇಕು. ಹಂಗಾಗಿ ಅವಳಿಗೂ ಸ್ವಲ್ಪ ಮನಸ್ಸಿಗೆ ಒಂಥರ ಖುಷಿ. ಯಾವಾಗಲೂ ಹಿಂಗೆ ಅವಳಿಗೆ 6 ತಿಂಗಳಿಗೋ 3 ತಿಂಗಳಿಗೋ ಅಂದ್ರೂ ಅವಳಿಗೆ ಟೈಮ್ ತಗೊಂಡಾಗುತ್ತೆ. ಏನು ಅಂದರೆ ಒಂದು ತಿಂಗಳಿಗೋ 15 ದಿನಕ್ಕೋ ಇವ್ರನ್ನೆಲ್ಲರನ್ನೂ ಕಾಣಿಸ್ತಾ ಇದ್ದರೆ ಭೇಟಿ ಮಾಡ್ತಾ ಇದ್ದರೆ ಖುಷಿಯಾಗಿರ್ತಾಳೆ. ಇಲ್ಲಿ ಊರಿಗೆ ಹೋದ ತಕ್ಷಣ ಸಪ್ಪಗೆ ಮುಖ ಮಾಡ್ಕೊಂಡು ಕೂತ್ಕೊಂತಾಳೆ. ಯಾವುದಾದ್ರೂ ಒಂದು ನಾವು ಬಿಡು ಅವಳಿಗೇನೋ ಒಂದು ಇದು ಮಾಡಿ ಅವಳನ್ನ ತಿನ್ನೋಕೆ ಕೊಡಿಸಿ ಉಣ್ಣೋಕೆ ಕೊಡಿಸಿ ಅಲ್ಲೇ ಏನಾದರೂ ಬೇರೆ ವೆದರ್ ಚೇಂಜ್ ಮಾಡಿ ನನ್ನ ಮಗಳು ಮನಸ್ಸು ಉಲ್ಲಾಸವಾಗಿರೋ ಥರ ಮಾಡ್ತೀನಿ ಅಂದರೆ ಮತ್ತೊಂದು ಕಿತಾಪತಿ ಮಾಡಿ ಅವರ ತಂದೆ ಅನ್ಸ್ಕೊಂಡಿರೋಂಥ ಮನುಷ್ಯ ಈ ಥರದ್ದು ಒಂದು ಕಿತಾಪತಿ ಮಾಡಿಟ್ಬಿಡ್ತಾರೆ ಆ ಮನುಷ್ಯ. ಆವಾಗ ಅವಳು ಅದು ಇದೆಲ್ಲ ನೆನೆಸ್ಕೊಂಬಿಟ್ಟು ನಮ್ದು ಯಾವತ್ತು ಬಗೆನೇ ಅರಿಯಲ್ಲ, ನಮ್ಮಮ್ಮಂದು ನಮ್ಮ ಅಪ್ಪಂದು ಈ ಥರದ್ದಾಗಿದೆ ಅಂತೇಳಿ ಅವಳು ಬೇಜಾರು ಮಾಡ್ಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಇದು ದೊಡ್ಡಣ್ಣನ ಮನೆಗೆ ಬಂದಿರೋಂಥದ್ದು ಫ್ರೆಂಡ್ಸ್. ಇಲ್ಲಿ ಈ ಒಂದು ಸಾಯಂಕಾಲ ಪಿತೃಪಕ್ಷದ ಪೂಜೆ ಏನಿದೆ ಅವರ ತಂದೆ ಮತ್ತು ನಮ್ಮ ತಂದೆ ತಾಯಿ ಮತ್ತು ಆ ಫೋಟೋಕ್ಕೆ ಪೂಜೆ ಮಾಡೋವಂಥದ್ದಿದೆ. ಇವಾಗ ಇಲ್ಲಿ ಆ ಪೂಜೆಯನ್ನು ಇಟ್ಟಿರೋವಂಥದ್ದು. ಹಂಗೆ ಸುಮ್ಮನೆ ನನ್ನ ಮಗಳು ಅವಳಿಗೇನು ಹುಡುಗರನ್ನೆಲ್ಲ ನೋಡ್ತಾ ಇರ್ತಾಳಲ್ಲ ಮಕ್ಳ ಜೊತೆಗೆ, ಅವಳಿಗೆ ಅಷ್ಟೇ, ಅವಳಿಗೆ ಕಣ್ ತುಂಬಿಸ್ಕೊಂಡು ಅಷ್ಟೇ ಸುಮ್ಮನೆ ಅವಳಿಗೆ ಅದೇ ಖುಷಿ. ಅವಳಿಗೆ ಯಾವಾಗಲೂ ಜನಗಳು ಇರೋಬೇಕನ್ನೋದೇ ಖುಷಿ. ವರ್ಷಕ್ಕೆ ಬಂದಿದ್ರೂ ಆಗಿತ್ತು, ಈ ಒಂದು ಪೂಜೆಗೆ ನಾನು ವರ್ಷಕ್ಕೆ ಕರ್ಕೊಂಬಂದಿದ್ರೆ ಆಗಿತ್ತು. ಅವಳು ಗೋಳು ಅವಳು ಸಂಕಟ ಯಾವಾಗಲೂ ಗೋಳಾಡೋದು ನೋಡಿ ಚೇಂಜ್ ಇರಬೇಕಲ್ವ. ಹಂಗಾಗಿ ಅದು ಇಲ್ಲಿ ಬಂದರೆ ಕಣ್ಣೀರು ಹಾಕಬೇಕಾಗುತ್ತೆ, ಏನೋ ಅಳಬೇಕಾಗುತ್ತೆ, ಪೂಜೆ ನನಗೂ ಸಂಕಟ ಆಗುತ್ತೆ, ಏನೋ ಒಂಥರ ಹಿಂಸೆ ಅಂತೇಳಿ ನಾನು ಸುಮ್ಮನೆ ಆಗಿದ್ದಂಥದ್ದು. ಇವಳು ಗೋಳಾಡೋದು ನೋಡೋಕ್ಕಾಗೋದಿಲ್ಲ ಅಂತೇಳಿ ಕರ್ಕೊಂಬಂದೆ, ಇವಳು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಯಂಕಾಲದ ಒಂದು ಪಿತೃಪಕ್ಷದ ಪೂಜೆನೂ ಕೂಡ ಇದು ಎಂಡಿಂಗ್ ಆದಮೇಲೆ ಲಾಸ್ಟಿಗೆ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಈ ಟೈಮಿಗೆ ಶಕ್ತಿ ಅಂತ, ಅವಾಗ ಬೇರೆ ಟೈಮಿಗೆ ಶಕ್ತಿ ಇರಲ್ಲ ಅಂತ ನಾವು ವೇಸ್ಟ್ ಮಾಡಿದ್ದು ಅಂತ. ಅಮಾವಾಸ್ಯೆ ಆದಮೇಲೆ ದೇವಿಗೆ ಅಷ್ಟೇ ಪೂಜೆ ಮಾಡ್ಬೇಕು. ಅವ್ರು ಪಿತೃಗಳು ಮಾಡಿದರೆ ಆ ಪಿತೃಗಳು ಇರಲ್ಲ, ಅವ್ರಿಗೆ ಬಂದು ಕಾಣೋಕ್ಕೂ ಅಧಿಕಾರ ಇರಲ್ಲ, ಶಕ್ತಿ ಇರಲ್ಲ. ಸುಮ್ಮನೆ ಅವ್ರಿಗೆ ಸಲ್ಲುತ್ತೆ. ಈಗ ಪಕ್ಕ ಅದು ಸೇರುತ್ತೆ ಅಂತ.
ಸರಿಯಾದ ಕ್ರಮ ಅಂತ. ಈಗ ಈ ಟೈಮಾಗ ಏನು ಮಾಡಿದ್ರು ಅದು ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಎಳನೀರು ಬಿಟ್ಟರು ಅದು ಅವ್ರಿಗೆ ಸೇರುತ್ತೆ ಅಂತ. ಈಗ ಶ್ರೀರಾಮನೇ ತೋರಿಸಿದಾನಲ್ಲ, ಎಲ್ಲ ಅವರಪ್ಪ ಸತ್ತಿದ್ದಾನೆ ಅಂತ ಸುದ್ದಿ ಇದು ಮಾಡಿದಾಗ ಅವ್ರಿಗೆ ನೀರಲ್ಲಿ ಮುಳುಗಿ ಅಲ್ಲಿಗೆ ಬಿಡ್ತಾನೆ. ಈಗ ಹಂಗೆ ಅಲ್ಲಿಂದ ದರ್ಪಣ ಬಿಡ್ತಾರಲ್ಲ ಶ್ರೀರಾಮರು. ಪಿತೃಪಕ್ಷದಲ್ಲಿ ಎಲ್ಲ ಮಾತಾ ಪಿತೃಗಳು ಪೂಜೆ ಮಾಡಿದ್ದೀವಿ. ಮಾತೃ ಋಣ ಪಿತೃ ಋಣ ಎಲ್ಲ ತೀರಿಸ್ಬೇಕು, ಪೂಜೆ ಮಾಡಬೇಕು. ಅಪ್ಪಾಜಿ ಇದಾಗ ಎಷ್ಟು ದಿನ ಆಯ್ತು? ಅಪ್ಪ ಇದಾಗಿ 6 ತಿಂಗಳಾಯ್ತು. 6 ತಿಂಗಳಾಯ್ತು ಕರೆಕ್ಟಾಗಿ. ಇನ್ನೂ ಮತ್ತೀಗ ಇದು ವರ್ಷಕ್ಕೇನಾ ಈ ಥರ ಪೂಜೆ ಮಾಡಿ? ವರ್ಷಕ್ಕೆ ಮಾಡಿದ್ರೆ ಆಮೇಲೆ ವರ್ಷ ಪಿತೃಪಕ್ಷದಲ್ಲಿ ಬರುತ್ತಲ್ಲ, ಮಾಲೆ ಅಮಾಸಿಗಿಂತ ಮುಂಚೆ 15 ದಿವಸ ಅವಾಗ ಮಾಡ್ಕೊಂಡು ಹೋಗ್ಬೇಕು. ಹಿರಿಯರಿಗೆ ಧೂಪ ದೀಪ ಹಾಕ್ಬೇಕು. ಇದು ಎಂಥದ್ದು ಅಲ್ಲೇ ಶ್ರೀರಂಗಪಟ್ಟಣದಲ್ಲೇ ಏನಕ್ಕೆ ಮಾಡಿದ ಆ ಥರ? ಅಲ್ಲೂ ಪಿಂಡ ಕಳಸ ಪೂಜೆ ಮತ್ತು ಪಿಂಡ ಪ್ರದಾನ ಅಂತ ಅದು ಪುಣ್ಯಕ್ಷೇತ್ರದಲ್ಲಿ ಮಾಡಿದ್ರೆ ಮೋಕ್ಷ ಸಿಗುತ್ತೆ, ಸ್ವರ್ಗ ಮೋಕ್ಷ ಸಿಗುತ್ತೆ. ಅಮ್ಮಂಗೆ ಮಾಡಿರಲ್ವಾ ಈ ಥರ? ಯಾರು ಮಾಡಿರಲಿಲ್ಲ ಅಷ್ಟೇ. ಇನ್ನು 10 ನಿಮಿಷನಾ? ಏನು ಮಾಡ್ತಾರೆ?